ಗೋವಾದಲ್ಲಿ ಬರಬೇಕು ಅಂತಂದ್ರೆ ದುಡ್ಡು ಇಟ್ಕೊಂಡು ಬರಬೇಕು. ಗೋವಾದಲ್ಲಿ ಕನ್ನಡ ಸಾಂಗ್ಸ್ ಇಲ್ಲಿ ಸೋಲ್ಜರ್ಸ್ ಇರ್ತಾರೆ, ಶೂಟ್ ಆಗ್ತಾರೆ. ಎಸಿಡ್ ಕ್ರೊಕೊಡೈಲ್ ಒನ್ಲಿ ಲ್ಯಾಂಗ್ವೇಜ್ ಎಲ್ಲ ಹಿಂಗೆ ನೋಡ್ತಿರ್ತಾರೆ. ಮ್ಯಾಮ್ ಥೈಲ್ಯಾಂಡ್ ಹೋಗಿದ್ರು. ನಿಮ್ಮ ಔಟ್ಫಿಟ್ ಹೇಳಿ ಮ್ಯಾಮ್. ಮಿಂತ್ರಾ ಬ್ಯೂಟಿ. ಏನದು ಯಾವುದು ಅಲ್ಮೋ ಆಗ್ತಿರೋದು? ರೋಡಲ್ಲಿ ಮಲ್ಗೋ ಪರಿಸ್ಥಿತಿ ಬಂದಿದೆ. ನಮ್ಮ ಹುಡುಗರು ನೋಡ್ರೆಲ್ಲ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂತಾರೆ ಇಲ್ಲೇ ರೋಡಲ್ಲೇ. ಎಲ್ಲ ಕರ್ನಾಟಕ ಜನತೆಗೆ ಯಾರಿಗೆ ಕಣ್ಣಿಗೆ ಮಾಡುವ ನಮಸ್ಕಾರಗಳು. ನಿನ್ನೆ ಸಂಜೆ ನಮಿಸ್ ಹೇಳಿದ್ರು ಎಲ್ಲ 8 ಗಂಟೆಗೆ ಬಂದು ಅಲ್ಲಿ ಇರಬೇಕು ಅಂತ. ನಾವಿನ್ನ ರೆಡಿ ಆಗಿನ್ನ ಆಗಿ 8 ಕಾಲ್ ಆಗೈತೆ, ರೆಡಿನೇ ಆಗಿಲ್ಲ. ನೋಡ್ರಿ ಎಲ್ಲ ಈಗ ರೆಡಿ ಮಾಡ್ಕೊಂತಾರೆ ನಮ್ಮ ಹುಡುಗರೆಲ್ಲರೂ. ಹುಡುಗಿರಾಗ್ಲಿ ಎಲ್ಲ ಬಂದು ನಿಂತವ್ರೆ, ನಾವಿನ್ನೂ ಹೋಗಿಲ್ಲ. ಏನ್ ಮಾಡೋದು ಗೈಸ್, ಇವ್ರಂತ ಸೇರ್ಕೊಂಡು ರೆಡಿಯಾಗಿ ಸುಮ್ಮನೆ ಇಟ್ಟಿದ್ದೀನಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ಇಲ್ಲೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್, ನೋಡ್ತಾರೆ ನೋಡಿ ಗೈಸ್. ಆಗ ಹುಡುಗರು ಬಂದು ಕಾಯ್ತವ್ರೆ, ನಾವಿನ್ನ ಈಗ ಬರ್ತಾಯಿವಿ. ಒಳ್ಳೆ ರೆಡಿ ಆಗ್ತವ್ರೆ. ರೆಡಿ ಆದ್ರೆ ನಮ್ಮ ಮಗ ಇನ್ನ ಮಲ್ಕೊಂಡು ಹೋಗಿ ಕೋಮದಲ್ಲಿ ಹೋಗ್ಬಿಟ್ಟಾನೆ. ಇನ್ನು ಅನಸ್ತೇಷಿಯಾ ಕೊಟ್ಟಿದ್ದೀವಿ ಗೈಸ್, ಫುಲ್ ಅನಸ್ತೇಷಿಯಾ ನೋಡಿ. ಇವರೇ ಯಾವಾಗಲೂ ಇವರೇ ಲೇಟ್ ಮಾಡ್ತಾರೆ ನೋಡಿ. ವೇಟ್ ಮಾಡಿ ಅರ್ಧ ಗಂಟೆ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇರೋದು. ಗಾಯ್ಸ್ 8 ಗಂಟೆಗೆ ಬಂದು ಇಲ್ಲಿರಿ ಅಂದರೆ 8 ಗಂಟೆಗೆ ಹೋಗಿ ಸ್ನಾನ ಮಾಡ್ತಾನೆ ನಮಗೋಸ್ಕರ ಕಾಯ್ದಿದ್ವಿ ಗಾಯ್ಸ್. ಈ ಥರ ನಿಮ್ಮಿಂದ ಎಲ್ಲರೂ ಕಾಯ್ಬೇಕಲ್ವ ಮುಚ್ಚಿಲೋ. ಗೋವಾದಲ್ಲಿ ಬರಬೇಕು ಅಂತಂದರೆ ದುಡ್ಡು ಇಟ್ಕೊಂಡು ಬರಬೇಕು. ಸುಮ್ಮನೆ ಬರೀ ಕೈಲಿ ಬರ್ತೀವಿ ಅಂತಂದರೆ ನೋಡ್ಬಿಟ್ಟು ಏನಿಲ್ಲ ಗೈಸ್. ಹೋದ್ಲಿ ಗೋವಾದಲ್ಲಿ ದುಡ್ಡಿದ್ರೇ ದುನಿಯಾ ಅಂತ. ಹಂಗೆ ದುಡ್ಡಿದ್ರೆ ಗೈಸ್ ಹೆವಿ ಎಂಜಾಯ್ ಮಾಡ್ಬೋದು ಅಲ್ಲ ನಾ ಕಷ. ಗೋವಾದಲ್ಲಿ ಬರಬೇಕು ಅಂದರೆ ಏನು ಇಟ್ಕೊಂಡ್ಬರ್ಬೇಕು? ಲಕ್ಷ ದುಡ್ಡು ಇಟ್ಕೊಂಬರ್ಬೇಕು ಅಷ್ಟೇ. ಎಲ್ಲರನ್ನ ಕೇಳ್ಬೇಕು, ಏನೇ ಗೋವಾಗೆ ಬರಬೇಕು ಅಂದ್ರೆ ಲಕ್ಷ ಇಟ್ಕೊಂಬರ್ಬೇಕು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ನಮ್ಮ ಥರ 1000 ರೂಪಾಯಿ 2000 ರೂಪಾಯಿ ಬರೋದಲ್ಲ. ಚೆನ್ನಾಗೈತೆ. ಕೇಳಿಸ್ಕೊಳ್ರಿ, ಗೋವಾದಲ್ಲಿ ಕನ್ನಡ ಸಾಂಗ್ಸ್. ಗೈಸ್ ನಾವು ಇವಾಗ ಅಗೋಡಾ ಫೋರ್ಟಿಗೆ ಬಂದಿದ್ದೀವಿ. ಎಲ್ಲ ಫೋಟೋಲು ಎಲ್ಲ ಪ್ಲೇಸಲ್ಲಿ ಎಲ್ಲ ಶಾಪಿಂಗ್ ಇರುತ್ತೆ. ನೀವು ಹೇಳ್ಬೇಕಾದ್ರೆ ನಾವು 2 ದಿವಸ ಆಯ್ತು ಗೈಸ್. 2 ದಿವಸ ಒಂದು ಜೊತೆ ಏನು ಶಾಪಿಂಗ್ ಮಾಡಿಲ್ಲ ನಾವು. ಹುಡುಗಿರು ಅಂತೂ ಒಂದು ಕವರ್ ಗಟ್ಟಲೆ ಶಾಪಿಂಗ್ ಮಾಡಿದ್ರೆ ನಾವೇನು ಹಂಗಂತ ದುಡ್ಡು ಇಲ್ಲ ಅಂತಲ್ಲ, ಏನು ತಗೊಳಕ್ಕೂ ಮನಸ್ಸಿಲ್ಲ ಗೈಸ್ ನಮಗೆ ಅಲ್ವಾ ಗೈಸ್. ಈ ಫೋಟೋ ಎಂಟ್ರಿಗೆ 25 ರೂಪಾಯಿ ಗೈಸ್. AC ಅಂತ AC ಗೆ 5 ರೂಪಾಯಿ ಐತೆ. ಒಳಗಡೆ AC ಏನಾರು ಇದೆಯಾ? ಈ ತರ ಫೋಟೋ ನಾವ್ ಯಾಕೆ ಕಟ್ಬಾರ್ದು? ನಾವು ಕೊಟ್ರೆ ಬೇರೆ ತರನೇ ಕಟ್ತೀವಿ ಮಚ್ಚಿ. 25 ರೂಪಾಯಿ ಅಂದ್ರೆ ಎಷ್ಟು ಜನ? 5,000 ಜನ ಬರೋದ್ವಾ ಅಲ್ವಾ? ಎಷ್ಟು ಬೇಜನ್ ದುಡ್ಡು ಆಗ್ಬಿಡುತ್ತೆ. ನೋಡ್ರಿ ಫೋಟೋ ಎಂಟ್ರಿ ಹೋಗ್ತಿದೀವಿ. ಟಿಕೆಟ್ ಚೆಕಿಂಗ್, ಇಲ್ಲಿ ಏನು ಚೆಕಿಂಗೇ ಇಲ್ಲ. ಅದು ಹೊಡೆದಾಗಲ್ಲ 2 ಸೆಕೆಂಡಿಗೆ ಚೆಕ್ ಮಾಡ್ತಾರೆ ಅಂತ. ಇಲ್ಲವರೆಲ್ಲ ಚೆಕ್ ಮಾಡ್ತಾರೆ ನೋಡಿ. ಫೋಟೋ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ಟೆರೆಸ್ ಎಲ್ಲ ಹಂಗೈತಿ. ಇಲ್ಲಿ ಮೇಲ್ಗಡೆ ಏನು ಅರ್ಥನೇ ಆಗ್ತದೆ ಗೈಸ್. ಫೋಟೋಲ್ಲಿ ಏನಿಲ್ಲ ಗೈಸ್, ಒಂದು ರೌಂಡ್ ಹಾಕೊಂಬರೋದು ಅಷ್ಟೇ, ಏನಿಲ್ಲ. ಹಿಂಗೆ ಹೋಗಿ ರೌಂಡ್ ಹಾಕೊಂಬರೋದು ಅಷ್ಟೇ. ಈಗ ಅಲ್ಲಿ ಎಂಟ್ರೆನ್ಸ್ ಕೊಟ್ಟಿರೋದು. ಸೊ ಇದೆಲ್ಲ ಹೋಗೋದು ಆ ಕಡೆ. ದಟ್ ಈಸ್ ನ್ಯಾಚುರಲ್. ದಿಸ್ ಇಸ್ ರಿವರ್, ದಟ್ ಈಸ್ ಸಿ. ರಿವರ್ ಹೆಂಗೆ ಸೆಂಟರ್ ಆಗಿ ಒಂದು ಹಿಲ್ಸ್ ಥರ ಇದೆ ನೋಡಿ. ಇದು ಒಳಗಡೆ ಅಂಡರ್ ವಾಟರ್ ಫುಲ್ ಕಾಂಪೌಂಡ್. ಇವೊಂದು ಸುತ್ತಲೂ ಈಗ ಇದು ವಾಟರ್ ಇರುತ್ತೆ. ವಾಟರ್ ಒಳಗಡೆ ಎಲ್ಲ ಕಿಂಗ್ಸು ಮೊಸಳೆ ಬಿಟ್ಟಿರ್ತಾರೆ. ಯಾಕೆ ಈ ಕಡೆ ಬರೋದಕ್ಕೆ ಅವ್ರಿಗೆಲ್ಲ ಈಂಜಕ್ಕೆ ಬರುತ್ತೆ. ಆಗಿನ ಕಾಲದಲ್ಲಿ ಹಿಂಗೆ ಜಂಪ್ ಹೊಡಿದ್ರೆ ಮೊಸಳೆ ಸಿಕ್ಕಾಕೊಂತಾರೆ. ಸೊ ಬಾಹುಬಲಿಯಲ್ಲಿ ನೋಡಿ ಇದೆ, ಇಲ್ಲಿಂದ ಇಲ್ಲಿಗೆ ಬ್ರಿಡ್ಜ್ ಥರ ಮಾಡಿ ಬರ್ತಾರೆ. ಬ್ರಿಡ್ಜ್ ಥರ ಮಾಡಿ ಬರುವಾಗ ಇಲ್ಲಿ ಸೋಲ್ಜರ್ಸ್ ಇರ್ತಾರೆ, ಶೂಟ್ ಆಗ್ತಾರೆ. ಒಂದು ರೆಡ್ ಕಲರ್ ಕಾಣ್ತಿದೆಯಾ? ಆ್ಯಕ್ಚುಲಿ ಅದು ಶಿಪ್ಪು ಫುಲ್ ಬಿಸ್ನೆಸ್ ಮಾಡ್ತಾರಲ್ಲ, ಅದು ಅದರಲ್ಲಿ ಏನೋ ಒಂದು ಆದರೆ ಅದಕ್ಕೆ ಸಿಗ್ನಲ್ಸ್ ಬರುತ್ತೆ. ಇವನ್ ಮೇಲೆ ಇಲ್ಲಿ ಮಾಡಿದಾನೆ ಗೊತ್ತಾ, ಇಲ್ಲಿಂದ ಅಲ್ಲಿಗೆ ಸಿಗ್ನಲ್ಸ್. ಒನ್ಲಿ ಲ್ಯಾಂಗ್ವೇಜ್ ಎಲ್ಲ ಹಿಂಗೆ ನೋಡ್ತಿರ್ತಾರೆ ಗೈಸ್. ಅವರು ಮಿಸ್ಸು ಅಲ್ಲಿ ಓದ್ಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಮಿಸ್ಸಿಗೆ ಇದ್ರ ಬಗ್ಗೆನೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಎಲ್ಲ ಅಲ್ಲಿ ಓದ್ಬಿಟ್ಟು ಇವೆಲ್ಲ ಹೇಳ್ತಿರೋದು.
ಅವ್ರಿಗೆಲ್ಲ ನೋಡಿ ಇಲ್ಲೆಲ್ಲ ಏರ್ ಹೋಗೋದಕ್ಕೆ ಇದೆಲ್ಲ ಡೌನ್ ಅಲ್ವಾ, ಹಾಂ ಇದು ರಿವರ್ ಓಕೆ ಇಲ್ಲೇ ರಿವರ್ ಇದೆಯಲ್ಲ. ಹಾಂ ಹಿಲ್ಸ್, ದ್ವೀಪ ಕಲ್ಪ ಅಂತ ಹೇಳ್ತೀವಲ್ವಾ, ಇದೆ ಹಾಂ ಕನ್ನಡದಲ್ಲಿ. ಅದ್ರ ಮೇಲೆ ನಿಂತ್ಕೊಂಡು ನೀನೀಗ ಫೋಟೋ ಹೊಡಿಸ್ಬೇಕು ನೋಡಿ ಅಂತ. ಅದ್ರ ಮೇಲೆ ಹತ್ತಿರ ನಿಂತ್ಕೋ, ವ್ಯೂ ಪಾಯಿಂಟ್ ಚೆನ್ನಾಗಿ ಬರುತ್ತೆ. ಈ ವ್ಯೂಕಾಗೆ ನಾವಿಲ್ಲಿ ಬಂದಿರೋದು. ಎಷ್ಟು ನೋಡಿ CD ಫೋರ್ಟ್ ವ್ಯೂ ಇಲ್ಲೇ ಕಾಣಿಸುತ್ತೆ ನೋಡ್ರಿ. ಇದ್ರ ಮೇಲೆ ನಿಂತ್ಕೊಂಡು ಸೋಲ್ಜರ್ಸು ಇಡೀ ಫೋರ್ಟ್ನ ವ್ಯೂ ನೋಡ್ತಿರ್ತಾನೆ. ಈಗ ಯಾರು ಬರ್ತಾವ್ರಾ ಇಲ್ವಾ ಅಂತ. So there in between where they used to shoot with this thing, they used to have those used that guns where they put the balls and they shoot. That was in between there. That is how we have the spaces there in between. ಗೈಸ್ ಯಾರಿಗಾನ ಸ್ವಲ್ಪ ಇಂಗ್ಲೀಷ್ ಬರಲಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಮಗೆ ಸ್ಟೇಡಿಯರ್ ಗೈಸ್, ಅದು ಆ್ಯಕ್ಚುಲಿ ಟ್ಯಾಂಕ್ ಅಂತ. ಅದು ಟ್ಯಾಂಕ್ ಅಲ್ಲ ಮ್ಯಾಮ್, ದೊಡ್ಡ ಟ್ಯಾಂಕ್ ಮೇಲೆ ವ್ಯೂ. ಅಲ್ಲಿ ಮೇಲೆ ನಿಂತ್ಕೊಂಡು ಒಬ್ಬ ಸೈನಿಕ ವ್ಯೂ ನೋಡ್ತಿರ್ತಾನೆ, ಫೋರ್ಟ್ನ ವ್ಯೂ ನೋಡ್ತಿರ್ತಾನೆ. ಫೋರ್ಟ್ನ ಇಷ್ಟು ನಾವು ಅಲ್ಲಿಗೆ ಹೋಗ್ತೀವಿ ಗೈಸ್. ಅಲ್ಲಿ ಕಾಣ್ತಿದ್ದಿಲ್ಲ, ಅಲ್ಲಿಗೆ ಹೋಗ್ತೀನಿ ನೆಕ್ಸ್ಟ್. ಇವಾಗ ನೆಕ್ಸ್ಟ್ ಅಲ್ಲಿ ಈಗ ಹೇಳಿ ಮ್ಯಾಮ್. So there I tasted crocodile meat. I thought it would be very disgusting, but with all that Thailand sauce and everything, it tasted okay, not great, but tasting it for the first time felt good. ಕ್ರೊಕೊಡೈಲ್. Yes, crocodile. Kannada I will ಗೈಸ್ ಯಾರಿಗೆ ಇಂಗ್ಲೀಷ್ ಅರ್ಥಾಗಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಡಿ. ಮ್ಯಾಮ್ ಥೈಲ್ಯಾಂಡ್ ಹೋಗಿದ್ರು. ಅಲ್ಲಿ ಮೊಸಳೆ ಎಲ್ಲ ಚೆನ್ನಾಗಿರಲ್ಲ, ಡಿಸ್ಗಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಅಲ್ಲಿ ಹೋದ್ಮೇಲೆ ಥೈಲ್ಯಾಂಡ್ ಸಾಸ್ ಜೊತೆ ಎಲ್ಲ ತಿಂದ್ಮೇಲೆ ಭಾರಿ ಆಗಿತ್ತಂತೆ. ನಿಮ್ಗೂ ಯಾರಾದ್ರೂ ಬೇಕು ಅಂದ್ರೆ ಪುನೀತ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರು ಮತ್ತೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀವಿ. ಐಟಿನರಿ ಏನಿಲ್ಲ, ಬರೀ 2000 ಥೈಲ್ಯಾಂಡ್ ಕರ್ಕೊಂಡು ಹೋಗ್ಬಿಡ್ತಾರೆ. ಪಕ್ಕ ಗೋವಾ ಟೇರಲ್ಲಿದ್ದಾರೆ ಫುಲ್ಲು. ರೇಟ್ ಮಾಡಿಬಿಟ್ಟು ಗೈಸ್ ಔಟ್ಫಿಟ್ ರೇಟ್ ಕೇಳೋದು ಮಚ್ಚ ಇದು 2.5 ಲಕ್ಷ. ಬ್ರೋ ಇಲ್ಲಿ ನೋಡ್ರಿ, ಬ್ಯಾಂಡ್ ನೋಡಿ. 2.5 ಲಕ್ಷ ಬ್ರೋ. ಇದು ನಮ್ಮ ಅಣ್ಣಂದು ಗೊತ್ತಿಲ್ಲ. ಇದು ಬ್ರೋ ಇದು ಚಡ್ಡಿ ರೀ, ರಿತಿಕ್ ರೋಷನ್ ಹಾಕಿರೋದು. ಯಾರು ಬಿಟ್ಟಿದ್ರು ಬ್ರೋ? ನೆಕ್ಸ್ಟ್ ಇವನೇ ಹಾಕ್ತಿರೋದು. ಸಾಕ್ಸ್ ಅಲ್ಲಿ ಐತೆ ಆಕ್ಚುಲಿ ಕಿಚ್ಚ ಸುದೀಪ್ ಹಾಕ್ಬಿಟ್ಟಿರೋದು. ಯಾವ್ದೋ ಹುಡುಗಿ, ಯಾವ್ದೋ ಆಂಟಿ ತಂಗೊಳ್ಳಲ್ಲ. ಗೈಸ್ ಇವನು 100 ರೂಪೀಸ್ ನ 1 crore ಆತರ ಲೆಕ್ಕ ಹೇಳ್ತಾ ಇರೋದು. ಆತರ ಅರ್ಥ ಮಾಡ್ಕೊಳ್ಳಿ. ಡಾಲರ್ಸ್ ಲೆಕ್ಕ ಹೇಳ್ತಾ ಇರೋದು. $100 ಚಡ್ಡಿ ಇದು ಆನ್ ಬಿಟ್ರೆ ನೆಕ್ಸ್ಟ್ ಇವನೇ ಹಾಕ್ತಿರೋದು. 2.5 ಲಕ್ಷ. ಕಿಚ್ಚ ಸುದೀಪ್ ಸಾಕ್ಸು. ಈ ಶೂಸ್ ಜಾರ್ಡನ್. Emotional damn it. Ma'am, Kicha Sudeep ma'am in Kannada film industry. After him, he only took the film. You don't know. ಗಾಂಧಿ ಬಸಾರಲ್ಲಿ Hey, ಮಚ್ಚಿ ಯಾರು ಈ ತರ ಮಾತಾಡ್ತಾರೆ? ನಮಗೆ ನಾವೇನಂತ ಅಂದ್ರೆ ಈ ಔಟ್ಫಿಟ್ ಕೇಳ್ರಿ, ಈ ಔಟ್ಫಿಟ್ ಗೌರಿ ಅವರೇ, ನಿಮ್ಮ ಮ್ಯಾಮ್ ನಿಮ್ಮ ಔಟ್ಫಿಟ್ ಹೇಳಿ ಮ್ಯಾಮ್. Mintra Beauty. Beauty made simple. Goggles is from Mintra, which cost $800. That hat cost around. ಮ್ಯಾಮ್ ದು ಕ್ರಾಕ್ಸ್. ಗೈಸ್ Thailand. ದಿಸ್ ಇಸ್ ಕ್ರಾಕ್ಸ್. ಈ Crocs Thailand. ಕಲರ್ Which color do you choose? ಐಶ್ವರ್ಯ ರೈ ಬಿಟ್ಟರೆ ನೆಕ್ಸ್ಟ್ ಮ್ಯಾಮ್ ಹಾಕಿರಿ. ದುಬೈ ಎಲ್ಲ ಮಚ್ಚಿ ಥೈಲ್ಯಾಂಡ್ ತಾಯ್ನಾಡಿಗೆ ಅಲ್ಲ ಥೈಲ್ಯಾಂಡ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಗೋವಾಗೆ ಬಂದವ್ರೆ. And which country you went from? I went to Sri Lanka, I gone to Thailand. Thailand is other country. ಮ್ಯಾಮ್ ವೈ ಯು ವೆಂಟ್ ಥೈಲ್ಯಾಂಡ್ ನ? To eat crocodile, man. You don't know. ಮತ್ತೆ ಯಾವ ಕಾಲೇಜಲ್ಲಿ ಇರ್ತಾರಲ್ಲ ಮ್ಯಾಮ್ ನೀವು? ಸೆಮಿಸ್ಟರ್ ಬ್ರೇಕ್ ಅಲ್ಲಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಸಂಸ್ಕೃತದಲ್ಲಿ ಒಂದು ಪಯಂ ನಾನು ಸಂಸ್ಕೃತ 3 ವರ್ಷ ಓದಿದ್ದೀನಪ್ಪ. ಯಾವಾಗ ಓದಿದ್ದಪ್ಪಿ? 8, 9, 10th ನಾವು ಓದಿದ್ದೀವಿ. ಅಷ್ಟರಲ್ಲಿ ಮುಂದೆ ಗೊತ್ತಿರ್ತದೆ ಸಂಸ್ಕೃತ. ಫಾಲ್ಟ ಬರ್ತಾವೆ. ಕಾಕ ಕೃಷ್ಣ ಪಿಕ ಕೃಷ್ಣ ಕೋಗೈದ ಪಿಕ ಕಾಕಯೋ ವಸಂತ ಕಾಳೆ ಸಂಪ್ರಾಪ್ತೆ ಕಾಕ ಕೃಷ್ಣ ಪಿಕ ಕೃಷ್ಣ. ನಿಮ್ಮ ಅಮ್ಮನ ಪಿಂಡ
ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಅದಕ್ಕೆ ಕಲಿಬೇಕು ಮೀನಿಂಗ್ ಏನಪ್ಪ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದೊಂದು ವ್ಯೂಗೆ 50 ರೂಪಾಯಿ ಕೊಟ್ಟಿದ್ದೀವಿ, ಇದೊಂದು ವ್ಯೂಗೆ ಅಷ್ಟೇ. ನಾನ್ ನಿಂಗೇನು ಕ್ವಶನ್ ಕೇಳಲ್ಲ, ಏನದು? ಯಾವುದು ಅಲ್ಮೋ ಆಗ್ತಿರೋದು? ಎಲ್ಮೂ ಹೋಗ್ತಿದೆ ಅಲ್ಮೋ ಆಗ್ತಿರೋದು ಇದೆ. ಅದು ಕಲ್ಲು. ಕಲ್ಲಲ್ಲ ಅದು. ಇಲ್ಲಿತ್ತು, ಇವಾಗ ಅಲ್ಲಿಗೆ ಹೋಗಿದೆ. ಹೌದಾ? ಹೌದು. ಅಲ್ಲಿ ನೋಡಲ್ಲಿ ಹೋಗುತ್ತಾ ಮತ್ತೆ ಮೇಲೆ ಬರುತ್ತೆ. ನೋಡು ಮತ್ತೆ ಏನಂತಾರೆ, ಆನೆ ತಿಮ್ಮಿಂಗೆ ಅಂತಾರೆ ಯಾವುದು? ಈ ಇನ್ನೊಂದು ಟಿಕೆಟ್ ತರಿಸ್ತೀನಿ ಅದರಲ್ಲಿ ಎಂದ್ರಪ್ಪ AC ಅಂತೆ 5 ರೂಪಾಯಿ ಎಕ್ಸ್ಟ್ರಾ. ಅದು AC ಅಂದ್ರೆ ಏನು ಆಯ್ತು? ನ್ಯಾಚುರಲ್ AC ಮೂರಲ್ಲೂ ಸಿಗ್ತವೆ. ಮತ್ತೆ ಅಲ್ಲೇ ಕೇಳ್ಬೋದಿತ್ತಲ್ಲ ನೀವು, ಏನಕ್ಕೆ ಕೇಳಿದ್ಕೆ AC ಅಂದ್ರೆ ಅವರು ಅದು ಹೇಳಿದ್ರು. AC ನಾವು ಹೇಳಿದ್ವಿ ಆಗ್ಲೇ. ಏನು 5 ಸೆಕೆಂಡ್ ನೋಡಕ್ಕೆ? 5 ಸೆಕೆಂಡ್ ಒಂದು ಫೋಟೋ ತಗೊಂಡು ಟೋಟಲ್ ಅಷ್ಟೇ. ಅಲ್ಲಿ 25 ರೂಪಾಯಿ, ಇಲ್ಲಿ 50 ರೂಪಾಯಿ. ಅದೊಂದು ಅದೇ ಫೋಟೋ ಬೆಟ್ರ್ ಅನ್ಸುತ್ತಲ್ಲ. ಅಲ್ಲಿ ಫೋಟೋಸ್ ತಗೊಂಡ್ವಿ ಹಿಂಗು. ತುಂಬಾ ಸ್ಪೇಸ್ ದೊಡ್ಡದಿತ್ತು, ತಕ್ಷಣ ಮಸ್ತಾಗಿತ್ತು. ಕಂಟೆಂಟ್ ಚೆನ್ನಾಗಿ ಸಿಕ್ತು ಇವನಿಗೆ ಇಲ್ಲಿಗಿಂತ. ಕೊಡ್ಸ್ರಿ ಕೊಡ್ಸುತ್ತ ಏನ ಕೊಡ್ಸಿ. ಇದು ಫ್ರೆಂಡ್ ಅಂದ್ರೆ ತಮಾಷೆಗಂದ್ರೆ ಫಸ್ಟ್ ಟೈಮ್ ಗೋವಾದಲ್ಲಿ ನಮ್ಮ ನಮ್ಮ ಕರ್ನಾಟಕದ ಊರ ಹೆಸರು ಕೇಳ್ತಿದ್ವಿ. ಉಡುಪಿ ಪ್ಯೂರ್ ವೆಜ್ ಹೋಟೆಲ್. ನಿನ್ನೆ ಮೊದಲಿನ ಅನ್ನ ಸಾಂಬಾರು ತಿನ್ನೋಕ್ಕಾಗಿಲ್ಲ, ಈ ತೃಪ್ತಿ ಆಗ್ತಿದ್ದಾರೆ. ಫುಲ್ ಮೀಲ್ಸ್ ಹೆಂಗೈತಾ ಊಟ? ಸಂಜೆನೂ ಇಲ್ಲೇಪ್ಪ, ಸರ್ವ್ ಮಾಡಲ್ಲ ಬೇಜಾರು. ನೀನು ಹಿಂದಿ ಎಲ್ಲಿವರೆಗೂ ಓದಿದ್ಯಾ? ಆಮೇಲೆ ಎಷ್ಟನೇ ಕ್ಲಾಸ್ವರೆಗೂ ಓದಿದ್ಯಾ? 8th ಅಷ್ಟೇ. ಹಿಂದಿ ಲಾಸ್ಟು, 8th ಲಾಸ್ಟು. 9th 10th ಆಪ್ಷನಲ್ ಕನ್ನಡ ಇಲ್ಲ ಹಿಂದಿ ತಗೊಂಡು. ಗೈಸ್ 8ನೇ ಕ್ಲಾಸ್ ಲಾಸ್ಟ್ ಹಿಂದಿ ಮಚ್ಚ ಅದು ಓದು ಮಚ್ಚ NCC ಸ್ಟೂಡೆಂಟ್ ಕಣ ಓದ್ತಾನೆ. ಗೈಸ್ NCC ಸ್ಟೂಡೆಂಟು, ಅದು ಓದು ಮಚ್ಚ. ಅದು कोई आनत नहीं और से बड़ी ಅಷ್ಟೇ. ಕನ್ನಡ ಬೇಗ ನಾವು ಎಲ್ಲ ಹೇಳ್ತೀವಿ, ಹಿಂದಿ ಎವ್ರಿ ಗ್ಯಾಪ್ ಆಗ್ಬಿಡ್ತಲ್ಲ, ಅದಕ್ಕೇನೆ. ನೆಕ್ಸ್ಟ್ ಸತಿ ಇಲ್ಲವರಲ್ಲ ಇವ್ರ ಫೋಟೋದವ್ರು ಬರ್ತಾರೆ ನಂಗೆ ಹೇಳ್ಕೊಡಕ್ಕೆ. ರೋಡಲ್ಲಿ ಮಲ್ಗೋ ಪರಿಸ್ಥಿತಿ ಬಂದಿದೆ. ಇವರು ಮಲ್ಗೋದು ಮೋಹನ್ ಅವರು. ನುಗ್ಗೆಕಾಯಿ ಸೊಪ್ಪು ಎಲ್ಲೈತೆ? ಈ ನುಗ್ಗೆಕಾಯಿ ಸೊಪ್ಪ ಎಲ್ಲ ಮಚ್ಚಿ ಇಲ್ಲಿ ಅದು ಬೀಚ್ ಐತೆ ಅಂತೆ ಹೋಯ್ತಾ ಇರೋದು ಎಲ್ಲರೂ. ಕಾಡು ಇದೇ ನಿಂತ್ಬಿಟ್ಟಿವಿ ಅಂದರೆ ಹೆಂಗೆ ಹೋಯ್ತಾರೆ ಗೈಸ್. ನಿನ್ನೆ ಬೀಚ್ಗಿಂತ ಈ ಬೀಚ್ ಸ್ವಲ್ಪ ಪ್ರಶಾಂತವಾಗಿದೆ ನೋಡ್ರಿ. ಯಾರು ಅಷ್ಟೊಂದು ಏನಿಲ್ಲ ಇಲ್ಲಿ, ಆರಾಮ್ಸೆ ಇರ್ಬೋದು. ಅದು ಇದಕ್ಕೆ ಹೋಗಿದ್ವಲ್ಲ ಬಾಗ ಬೀಚು. ಗಾಯ್ಸ್ ಬಾಗ ಬೀಚಲ್ಲಿ ತುಂಬ ಜನ ಇದ್ರು. 10 ದಿನ ಬಿಡಿ, ಎಷ್ಟು ಜನ ಅಂದರೆ ಬೆಳ್ಳಿಗಿದ್ರು ನೋಡ್ರಿ. ನೀವು ಯಾರು ಒಬ್ರಿಲ್ಲ, ಏನಿಲ್ಲ, ಆರಾಮ್ಸಾಗಿರ್ಬೋದು. ಒಳ್ಳೆ ಪ್ರಶಾಂತವಾಗೈತೆ. ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಗೈಸ್, ನೋಡಿ ಬೀಚೆಲ್ಲ ಬಂದಾಗ ಈ ಥರ ಎಲ್ಲ ಗಲೀಜು ಮಾಡಿಬಿಟ್ರೆ ಗೈಸ್, ಏನೋ ಸಿಗ್ತೀರಾ ಏನು ಇಲ್ಲೇ ಬಿಸಾಕ್ತೀರಾ ನೋಡ್ರಿ. ಪ್ಲಾಸ್ಟಿಕ್ ಎಲ್ಲ ಹೆಂಗೈತೆ ಗೈಸ್. ನೀವು ಬೀಚಲ್ಲಿ ಚೆನ್ನಾಗಿದೆ ಗಲೀಜು ಮಾಡ್ಕೋಬೇಕು ನೋಡಿ. ಎಲ್ಲೆಲ್ಲಿ ಬೇಕೋ ಅಲ್ಲೇ ಬಿಸಾಕ್ತಿದ್ದೀರಾ. ಪ್ಲೀಸ್ ನಮ್ಮ ನೇಚರ್ ನಾವೇ ಪ್ರೊಟೆಕ್ಟ್ ಮಾಡ್ಕೊಬೇಕು. ಗಾಯ್ಸ್ ಇವಾಗ ನಾವು ಬೀಚೆಲ್ಲ ಆಟ ಆಡಿ ಎಲ್ಲ ಮುಗಿ ಎಲ್ಲ ಆಯಿತು. ಸೊ ಇವಾಗ ನ್ಯೂಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಹುಡುಗರು ನೋಡ್ರಿ ಎಲ್ಲ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊತೀವ್ರಿ ಇಲ್ಲೇ ರೋಡಲ್ಲೇ. ನಾವು ಬಾಯ್ಸು ಗೈಸ್, ನಾವು ಎಲ್ಲಿದ್ರೂ ಡ್ರೆಸ್ ಚೇಂಜ್ ಮಾಡ್ಕೊತೀವಿ. ಯಾವ ಜಾಗ ಏನು ತಿನ್ನಿಲ್ಲ, ನಮ್ಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ರೋಡಲ್ಲಿ ನೋಡ್ರಿ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊತಾರೆ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the air. ಫೋಟೋ ತಕ್ಷಣ ಅಂತಂದ್ರೆ ಗೈಸ್ ನೋಡಿ ಖುಷಿ. ಒಬ್ರು ಜಾಗ ಎಲ್ಲ ಚೇರ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. And thank you everybody. Request all to please proceed to your gate. A for 7. Section.
ಎಲ್ಲ ಸ್ನಾನ ಮಾಡಿ ಬರ್ತಾವ್ರೆ. ಇವಾಗಲೂ ಬಿತ್ತೋಗ್ಬಿಟ್ಟವ್ರೆ. ಮಸ್ತಾಗಿತ್ತು ಫುಲ್ಲು. ಒಂದು ರೂಮಲ್ಲಿ ಒಂದು ಊಟ ಕೂಡ ಹಾಕ್ಬಿಟ್ರೆ ಎಷ್ಟು ಬೇತೋಗಿದೆ ಅಷ್ಟು ಬೇತೋಗ್ಬಿಟ್ಟು ಆಗಲಿ ಫುಲ್ ಸ್ನಾನ ಡ್ಯಾನ್ಸ್ ಆಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತಪ್ಪ. ಸಕ್ಕದಾಗಿತ್ತು. ಗಾಯ್ಸ್ ನೀವು ಒಂದ್ಸತಿ ಗೋವಾಕ್ ಬನ್ನಿ, ಎಲ್ಲ ಎಂಜಾಯ್ ಮಾಡಿ. ವಸೂಲಿ ಮಾತ್ರ ಹೋಗ್ಬೇಡ್ರಿ, ದೊಡ್ಡಿದ್ರೆ ಮಾತ್ರ ಬರ್ರಿ. ಗೈಸ್ ಫಸ್ಟ್ ಟೈಮು ಒಂದು ರೋಡ ಕುಂದಿರೋದು ಆ ವಿಡಿಯೋ ಅಂತ ಬಿಡಲ್ಲ. ಗೈಸ್ ಹೆಂಗಿತ್ತು? ಸಕ್ಕತ್ತಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ? ಕೊಟ್ಟಿರೋ ಕಾಸಿಗೆ ಅದು ಇಲ್ಲ ಬಟ್ ಇದಂತೂ ಎಲ್ಲದಕ್ಕಿಂತ ತುಂಬಾ ಎಂಜಾಯ್ ಮಾಡಿದ್ವಿ. 3 ದಿವಸದ್ದು ಹೆಂಗಿತ್ತು? 3 ದಿವಸದ್ದು 3 ದಿವಸಕ್ಕಿಂತ ಇವತ್ತು ಸಕ್ಕತ್ತಾಗಿ. ಹೌದಾ? ದಾಂಡೇಲಿ ಚೆನ್ನಾಗಿರ್ಲಿಲ್ವಾ? ಅದು ಇದ್ದಿದ್ದು ಸಕ್ಕತ್ತು. ಆಲ್ ಕ್ರೆಡಿಟ್ ಗೋಸ್ ಟು ಆರ್ಗನೈಸರ್ ಹೇಮಂತ್. ಗೈಸ್ ಫ್ಲೆಕ್ಸಿಬಲ್ ಹಾಲಿಡೇಸ್ ಕಡೆಯಿಂದ ಏನೇ ಟ್ರಿಪ್ ಇದ್ರು ಹೇಳಿ, ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿ ಮಾಡ್ಕೊಂಡು ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇರುತ್ತೆ, ವೆಬ್ಸೈಟ್ ಲಿಂಕ್ ಇರುತ್ತೆ, ಆ್ಯಂಡ್ ಇಮೇಲ್ ಐ ಡಿ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾಗುತ್ತೋ ಅದಕ್ಕೆ ಕಮೆಂಟ್ ಮಾಡಿ, ಆರ್ಎಲ್ಸ್ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ, ಏನಾದರೂ ಮಾಡಿ. ಫ್ಲೆಕ್ಸಿಬಲ್ ಇರ್ತದೆ, ಒಂದು ಟ್ರಿಪ್ ಹೋಗಿ ಲೈಫ್ ಲಾಂಗ್ ಸ್ಟೇ ಆಗಿಬಿಡ್ತೀರ. ಸಕ್ಕತ್ತಾಗಿ ಗೈಸ್ ಎಂಜಾಯ್ ಮಾಡ್ಬೋದು. ಮಾಡ್ಕೊಡ್ತಾರೆ. ಎಲ್ಲರೂ ಹೋಗಂಗಿದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಏನಾಗುತ್ತೆ? ಸೊ ನಮ್ಮ ಮೋಟೋ ಇರೋದೇನು ಅಂದರೆ, ಅವರ್ ಮೋಟೋ ಇಸ್ ಲಕ್ಸುರಿ ಅಟ್ ಲೋ ಬಜೆಟ್. ಓಕೆ ಗೈಸ್, ಇವತ್ತಿನ ಡೇ 3 ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಡೇ 1 ಡೇ 2 ವ್ಲಾಗ್ ನೋಡಿಲ್ಲೋ ಸೊ ನೋಡ್ಕೊಂಬನ್ನಿ ಅಂತ ಹೇಳ್ತಾ ಈ ಹಾಕಿಂಗ್ ಗಾರ್ಡನ್ಗೆ ಇಲ್ಲಿಗೆ ಸೈನ್ ಆಫ್ ಆಗ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಲವ್ ಯು, ಟಾಟಾ, ಬಾಯ್ ಬಾಯ್. ನಾಳೆ ಯಾರ್ ಬಲ್ಲರೋ ಖುಷಿ